ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ಸೊ ವೀಕ್ಷಕರೇ, ಇದೇ ಜೂನ್ 19ನೇ ತಾರೀಕು ದೊಡ್ಡ ಮನುಷ್ಯ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಯೂಶಲಿ ನಾವು ಈ ದೊಡ್ಡ ಮನುಷ್ಯ ಅಂತ ಹೇಳಿ ಹೆಸರು ಕೇಳಿದಾಗ ನಮಗೆ ಎರಡು ತಲೆಗೆ ಬರುತ್ತೆ. ಒಂದು, ದುಡ್ಡು ಅಧಿಕಾರ ಇರೋ ಒಂದು ದೊಡ್ಡ ಮನುಷ್ಯನ, ಅಥವಾ ಒಳ್ಳೆತನ ಒಳ್ಳೆ ಗುಣ ಇರೋನು ದೊಡ್ಡ ಮನುಷ್ಯನ ಅಂತ. ಸೊ ಸದ್ಯಕ್ಕೆ ನಾನು ಸಿನಿಮಾ ಟೀಮ್ ಜೊತೆಗಿದ್ದೀನಿ. ಸೊ ಈ ಎರಡರಲ್ಲಿ ಯಾವುದು ಅಂತ ಅವ್ರನ್ನೇ ಕೇಳೋಣ. ಸೊ ಅವ್ರನ್ನ ಮೊದಲನೇದಾಗಿ ವೆಲ್ಕಮ್ ಮಾಡ್ತೀನಿ. ಸೊ ಮೂವರಿಗೂ ಕೂಡ ವೆಲ್ಕಮ್. ಸೊ ಹೀರೋ ಹಾಗೆ ಡೈರೆಕ್ಟರ್ ಶರತ್ ಕೃಷ್ಣ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೇಗಿತ್ತು ಜವಾಬ್ದಾರಿ, ಒಂದ್ ಕಡೆ ಹೀರೋ ಒಂದ್ ಕಡೆ ನಿರ್ದೇಶನ ಮಾಡೋದು? ಖುಷಿ ಕೊಡ್ತು, ಒಂದು ಹ್ಯಾಪಿ ಫೀಲಿಂಗ್. ಹ್ಯಾಪಿ. ಮೊದಲನೇ ಸಿನಿಮಾದಲ್ಲೇ ಹೀರೋ ಕಮ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋದಿದೆಯಲ್ಲ, ಸೊ ಅದೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬಾ ದೊಡ್ಡದದು. ಸೊ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ನೀಡಿದೆ. ಓಕೆ, ರೇಷ್ಮಾ ಅವರಿದ್ರೆ. ಸೊ ರೇಷ್ಮಾ ಅವರ ವೆಲ್ಕಮ್, ಹೇಗಿದ್ದೀರಾ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ಓಕೆ, ಶಿಲ್ಪ ಅವರೇ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶೋ. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನಂಗೆ ತುಂಬಾ ಖುಷಿ ಆಯ್ತು. ಸೊ ಪ್ರೆಸ್ ಮೀಟ್ ಎಲ್ಲ ಅಟೆಂಡ್ ಮಾಡಿದ್ದೆ ನಾನೇ. ಅಲ್ಲಿ ನೀವು ಒಂದಷ್ಟು ಆಟೋ ಡ್ರೈವರ್ಸ್ ಬಗ್ಗೆ ಮಾತಾಡಿದ್ದು, ಜೊತೆಗೆ ಅವ್ರ ಬಗೆಗಿನ ನಿಮ್ಮ ಕನ್ಸರ್ನ್ ನಂಗೆ ತುಂಬಾ ಖುಷಿ ಆಯ್ತು. ಮೊದಲನೇದಾಗಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ ಒಂದು ಫೀಲ್ ಬರುತ್ತಲ್ಲ, ಒಂದ್ ಕಡೆ ನರ್ವಸ್ ಆಗ್ತಿರುತ್ತೆ, ಒಂದ್ ಕಡೆ ತುಂಬಾ ಖುಷಿ ಆಗ್ತಿರುತ್ತೆ, ಒಂದ್ ಕಡೆ ಹ್ಯೂಜ್ ರೆಸ್ಪಾನ್ಸ್ ಸಿಗ್ತಾ ಇರುತ್ತೆ. ಸೊ ಅದೆಲ್ಲ ಒಂದು ಕ್ಷಣ ಪಾಸ್ ಆದಾಗ ಏನ್ ಅನಿಸ್ತಿದೆ? ಅದೇ ಒಂಥರ ಬ್ಲೆಸ್ಡ್ ಅದು. ಈಗ ಏನು ಹೇಳ್ತಾರೆ, ನಾವು ಎಲೆಕ್ಷನ್ನಲ್ಲೋ ಅಥವಾ ಇನ್ನೊಂದರಲ್ಲೋ ಜನಗಳ ಹತ್ರ ಹೋದಾಗ ಮಾತಾಡಿದಾಗ ಆ ಥರದ್ದೇನೋ ಒಂದು ರೆಸ್ಪಾನ್ಸ್ ಇರುತ್ತೆ. ಅದಕ್ಕಿಂತ ಮೀರಿದೊಂದು ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ ಅಂತ ಅನಿಸ್ತದೆ. ಯಾಕೆಂತಂದರೆ ಅಲ್ಲಿ ನಮಗೆ ತೋರಿಸೋವಂಥ ಪ್ರೀತಿ ಆಗಿರ್ಬೋದು. ಒಬ್ಬ ಆರ್ಟಿಸ್ಟ್ ಅಂತಂದಾಗ, ಈಗ ನಾವು ನಾರ್ತ್ ಕರ್ನಾಟಕ ಎಲ್ಲ ಹೋದಾಗ ಅಲ್ಲಿ ಒಬ್ಬ ಆರ್ಟಿಸ್ಟ್ ಅಂತಂದಾಗ, ಅಥವಾ ಮೈಸೂರು, ಮೈಸೂರು ಮಳವಳ್ಳಿ ಭಾಗದಲ್ಲಿ ಹೋದಾಗ, ಸೊ ಓವರ್ ಆಲ್ ನಾವು ಎಲ್ಲೆಲ್ಲಿ ಓಡಾಡ್ತಾ ಇದ್ವಿ ಗ್ರೌಂಡ್ ರಿಯಾಲಿಟಿ ಅಂತೇಳಿ ಪ್ರಮೋಷನ್ ಬೇಸಿಸ್ ಮೇಲೆ, ಆವಾಗ ನಮಗೆ ಸಿಗ್ತಾ ಇರೋಂಥ ರೆಸ್ಪಾನ್ಸ್ ಹೇಗಿದೆ ಅಂತ ಹೇಳಿದ್ರೆ, ಆಲ್ರೆಡಿ ಯಾರೋ ಒಬ್ಬ ಸೆಲೆಬ್ರಿಟಿ ನೋಡೋ ಥರ ಮಾತಾಡ್ಸೋದು ನಮ್ಮನ್ನ. ಮೊದಲೇ ಹೊಸಬ್ರು ಅಂತ ಯಾರೂ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ, ಖುಷಿ ಪಡ್ತಾರೆ. ಹಾಗೆ ದೊಡ್ಡ ಮನುಷ್ಯ ಅನ್ನೋ ಟೈಟ್ಲ್ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಸಾಂಗ್ ನೋಡಿರೋರು ಮತ್ತೆ ಟೀಸರ್ ನೋಡಿರೋರು ಅದ್ರ ಬಗ್ಗೆ ರೆಸ್ಪಾನ್ಸ್ ನಮಗೆ ತೋರಿಸಿದಾಗ ಒಂಥರ ತುಂಬಾ ಖುಷಿ ಕೊಡ್ತಾ ಇದೆ ನಮಗೆ. ಸೊ ಮೊದಲನೇ ಸಿನಿಮಾದಲ್ಲೇ ಇಬ್ರಿಬ್ರು ಹೀರೋಯಿನ್ಸು. ಸೊ ನಿಮ್ಮ ಸೆಲೆಕ್ಷನ್ ಪ್ರಕ್ರಿಯೆ ಹೇಗಿತ್ತು? ಆ ಕ್ಯಾರೆಕ್ಟರ್ಗೆ ತಕ್ಕಂತೆ ಅವರು ಸೆಲೆಕ್ಟ್ ಮಾಡಿರೋದು. ಸೊ ಈ ಕ್ಯಾರೆಕ್ಟರ್ಗೆ ಹೀಗೆ ಪ್ಲೇ ಮಾಡಬೇಕು ಅನ್ನೋರ್ನೇ ಅವ್ರನ್ನ ನೋಡ್ತಾ ಇದ್ದಿದ್ದು. ಅದ್ ತಕ್ಕಂಗೆ ಜಸ್ಟಿಸ್ ನಾವು ಇಬ್ರು ಕೊಟ್ಟಿದ್ವಿ. ವಿ ಫೆಲ್ಟ್ ಸೋ ಹ್ಯಾಪಿ. ಸೊ ಯಾರು ಫಸ್ಟ್ ಹೀರೋಯಿನ್, ಯಾರು ಇಬ್ರಲ್ಲಿ? ಸಿನಿಮಾನೇ ನೋಡ್ಬೇಕಾ? ಏನೋ ಒಂಚೂರು ಬಿಟ್ಕೊಡಲ್ಲ. ಇಬ್ರಲ್ಲಿ ಯಾರಿಗೆ ಅವ್ರ ಮೇಲೆ ಲವ್ ಆಗುತ್ತೆ? ಸರ್ ಏನು ಹೇಳಕ್ ರೆಡಿ ಇಲ್ವಲ್ಲ ಸರ್? ಹೇಳ್ಕೊಟ್ಟಿದ್ದೀರಾ ನೀವು ಅವ್ರಿಗೆ ಏನಾದ್ರು? ಇಲ್ಲ ಮೇಡಮ್, ನಾನೇನು ಹೇಳ್ಕೊಟ್ಟಿಲ್ಲ. ಸೀರಿಯಸ್ ಆಗಿ ನಾನೇನು ಹೇಳಿಲ್ಲ. ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು. ಓಕೆ, ಇವರಿಬ್ರನ್ನ ನೀವು ಹೇಗೆ ಹುಡುಕಿದ್ದು? ಅಂದ್ರೆ ಒಂದು ಇವ್ರ ಸೆಲೆಕ್ಷನ್ ನಮಗೆ ಜಾಸ್ತಿ ತಲೆಯಲ್ಲಿ ಉಳ್ಕೊಳ್ಳೋದು. ಯಾಕಂತ ಹೇಳಿದ್ರೆ ನಮ್ಮ ಸ್ಟುಡಿಯೋ ಇದೆ, ಅಂದ್ರೆ ನಮ್ಮ ಅಲೆಕ್ಸ್ ಸರ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವರು ಸ್ಟುಡಿಯೋ ಇದೆ, ಅವ್ರ ಕಡೆಯಿಂದ ಬಂದಂತ ರೆಫರೆನ್ಸ್ ಇವರು. ಸೊ ಸ್ನೇಹ ಅನ್ನೋ ಪಾತ್ರಕ್ಕೆ ತುಂಬಾ ಒಂದು ನ್ಯಾಚುರಲ್ ಆಗಿರುವಂತ ಹುಡುಗಿನ ಹುಡುಕ್ತಾ ಇದ್ವಿ. ಅಂದ್ರೆ ನಮ್ಮ ಮಧ್ಯೆನೇ ಇರುವಂತ ಹುಡುಗಿ, ಡೈಲಿ ದಿನ ಬೆಳಿಗ್ಗೆ ನಾವು ನೋಡುವಂತ ಹುಡುಗಿ, ಆ ತರದೊಂದು ಫೇಸ್ ಬೇಕಾಗಿತ್ತು ನಮ್ಗೆ. ಸೊ ನಮ್ದು ಕಂಪ್ಲೀಟ್ಲಿ ಲೋವರ್ ಮಿಡಿಲ್ ಕ್ಲಾಸ್ ಕ್ಯಾರೆಕ್ಟರ್ಗಳಾಗಿರೋದ್ರಿಂದ ಅದಕ್ಕೆ ನೀಟಾಗೆ ಆಪ್ಟ್ ಆಗುವಂತ ಒಂದು ಫೇಸ್ ಬೇಕಾಗಿತ್ತು ನಮ್ಗೆ. ಹಾಗಾಗಿ ಒಂದಿನ ಅಲೆಕ್ಸ್ ಸರ್ ಹತ್ರ ಮಾತಾಡ್ಬೇಕು, ಸರ್ ಈ ತರ ಹೇಗಿದೆ ಸರ್, ಒಬ್ರು ಇದಾರೆ ಅವ್ರನ್ನ ಕಳಿಸ್ತೀನಿ, ಇವ್ರದ್ದೊಂದು ಶಾರ್ಟ್ ಮೂವಿ ಏನೋ ಸಮಥಿಂಗ್ ಶೂಟ್ ಮಾಡಿದ್ರು ಇವರು, ಅದನ್ನ ನನಗೆ ತೋರಿಸಿದ್ರು. ಸೊ ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ ನಮ್ಗೆ ಓಕೆ ಅನ್ನಿಸ್ತು. ಸೊ ಹಾಗೆ ಇವ್ರನ್ನ ಬರಕ್ಕೆ ಹೇಳಿದ್ರು. ವಿತಿನ್ ಒಂದು 15-20 ಮಿನಿಟ್ಸ್ ಅಲ್ಲ ಇವ್ರು ಬಂದ್ರು. ಪಾಪ ಬಂದಾಗ ಏನಾಯ್ತು, ಅವ್ರು ನಿದ್ದೆ ಮಾಡ್ತಾ ಇದ್ರು ಅನ್ಸುತ್ತೆ. ಸೊ ನಿದ್ದೆ ಮಾಡೋ ಮೂಡಲ್ಲೇ ಬಂದ್ಬಿಟ್ಟಿದ್ದಾರೆ. ನೋಡಿದ್ವಿ, ಓಕೆ ಸರ್ ಇಲ್ಲ, ವಿಡಿಯೋದಲ್ಲಿ ಇರೋ ತರ ಇಲ್ಲ ಈ ಹುಡುಗಿ, ಬೇಡ ನಮ್ಗೆ ಅಂತೇಳಿ ಫಸ್ಟ್ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ನಾನು ನೆಕ್ಸ್ಟ್ ಒಂದು 2 days ಅನ್ಕೊಂತೀನಿ. ಆ 2 days ಅಲ್ಲಿ ಮತ್ತೆ ನನ್ನ ಫ್ರೆಂಡ್ ಒಬ್ರು ಯಾರೋ ಮೂವಿ ಮಾಡ್ತಾ ಇದ್ರು, ಅದಕ್ಕೆ ಒಂದು ಫೀಮೇಲ್ ಲೀಡ್ ಬೇಕಾಗಿತ್ತು. ಸರ್ ನಾನು ನೋಡಿದೆ ಈ ತರ ಒಬ್ರು ರೇಷ್ಮಾ ಅಂತ, ಸೊ ನಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗ್ಲಿಲ್ಲ, ಸೊ ಮೇ ಬಿ ನಿಮ್ಮ ಕ್ಯಾರೆಕ್ಟರ್ ಸೂಟ್ ಆಗ್ಬೋದು ನೋಡಿ, ಕರ್ಸಿ ಮಾತಾಡಿ ಅಂತ ಹೇಳಿದಾಗ ಸೇಮ್ ಅದೇ ಸ್ಟುಡಿಯೋದಲ್ಲಿ ಬಂದ್ರು. ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವಾಗ ಆ ಟೈಮಿಗೆ ಬರ್ಬೇಕಾಗಿ ಬಂತು. ಅವಾಗ ನೋಡಿದಾಗ ಮೊನ್ನೆ ನಾನು ಇದೇ ಹುಡುಗಿನ ನೋಡಿದ್ದು, ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದಾರಲ್ಲ ಹಿರಿಯ. ಹಾಗಾದ್ರೆ ಚೆನ್ನಾಗಿ ರೆಡಿ ಆಗಿ ಬಂದಿದ್ರಾ? ಒಂದು ನಿದ್ದೆ ಎಲ್ಲ ಚೆನ್ನಾಗಿ ಮಾಡಿ ಚೆನ್ನಾಗಿ ರೆಡಿ ಆಗಿ? ಮೇ ಬಿ ಅವ್ರನ್ನೇ ಕೇಳ್ಬೇಕು ನೀವು ಅದು. ಸೊ ಬಟ್ ಅವತ್ತು ನನಗೆ ಕ್ಯಾರೆಕ್ಟರ್ ಆಸ್ ಎ ಡೈರೆಕ್ಟರ್ ನಾನು ಹುಡುಕ್ತಾ ಇದ್ದಂತ ಕ್ಯಾರೆಕ್ಟರ್ ಫೇಸ್ ನನಗೆ ಕಾಣಿಸ್ತಾ ಇದ್ರಲ್ಲಿ. ಸೊ ಹಾಗಾಗಿ ಇಮಿಡಿಯೇಟ್ ಅವ್ರ ಹತ್ರ ಮಾತಾಡಿ, ಇಲ್ಲ ಮೇಡಮ್ ಈ ತರ ಹೀಗಿದೆ, ನಾಳೆ ನೀವು ಬನ್ನಿ ಆಫೀಸ್ಗೆ, ಸೊ ಫೈನಲ್ ಮಾಡ್ಬೇಕಾಗಿ ಬರ್ಬೋದು ಅಂತೇಳಿ ಆ ಥರ ಸೆಲೆಕ್ಟ್ ಆಗಿದ್ದು ಇವರು. ಒಂದು ಫಸ್ಟು ಬೇಡ ಅಂತ ಅನ್ಕೊಂಡು ಮತ್ತೆ ಆಮೇಲೆ ಸೇಮ್ ಕ್ಯಾರೆಕ್ಟರ್ಗೆ ಅಂತ ಸೆಲೆಕ್ಟ್ ಆಗಿತ್ತು. ಅಂದ್ರೆ ಆಡಿಷನ್ ಮಾಡಿದ್ರಾ? ಅಂದ್ರೆ ಇಲ್ಲ ಆಡಿಷನ್ ಇಲ್ಲ, ಯಾಕಂದ್ರೆ ಅವರು ಶಿಲ್ಪ ಅವ್ರನ್ನ ಅವರು ಆಕ್ಚುಲಿ ನನಗೆ ಸುನಿಲ್ ರುದ್ರಪ್ರಭಾ ಅಂತ ನನ್ನ ಜೊತೆನಲ್ಲಿ ಸುಮಾರು ಒಂದು ಆಲ್ಮೋಸ್ಟ್ ಒಂದು
15-16 ವರ್ಷದಿಂದ ನನ್ನ ಜೊತೆನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾದಲ್ಲೂ ಕೂಡ ನನಗೆ ಸಪೋರ್ಟಿಂಗ್ ಡೈರೆಕ್ಷನ್ ಟೀಮಲ್ಲಿ ಸಪೋರ್ಟಿಂಗ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರು. ಸೊ ಅವರು ಸ್ವಾತಿ ಅನ್ನೋ ಕ್ಯಾರೆಕ್ಟ್ರು ತುಂಬಾ ಮೇಜರ್ ರೋಲ್, ಒಂದು ಕಮ್ಮಿ ಸ್ಪೇಸ್ ಆದ್ರೂ ತುಂಬಾ ಮೇಜರ್ ಆಗಿ ಬರುವಂತ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಸೊ ಇದಕ್ಕೆ ಒಂದು IT ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಒಂದು ಫೇಸ್ ಇರಬೇಕು, ಆ ತರದೊಂದು ಬಾಡಿ ಲ್ಯಾಂಗ್ವೇಜ್, ಆ ತರದೊಂದು ಆಟಿಟ್ಯೂಡ್ ಇರುವಂತ ಒಂದು ಫೇಸ್ ಬೇಕು ಅಂತ ಹೇಳಿದಾಗ ಇವ್ರ ಫೋಟೋಸ್ ಕಳ್ಸಿದ್ರು ನನಗೆ. ಸೊ ಲಕ್ಕಿಲಿ ಮೀಟ್ ಮಾಡಿದ ಫಸ್ಟ್ ಟೈಮಲ್ಲೇ ಒಪ್ಕೊಂಡ್ರು ಅವರು. ಸೊ ಇಲ್ಲ ಸರ್ ಚೆನ್ನಾಗಿದೆ ಕ್ಯಾರೆಕ್ಟರ್, ನಾನು ಮಾಡ್ತೀನಿ ಅಂತ ಹೇಳಿ. ಸೊ ಸುನಿಲ್ ಅವ್ರ ಕಡೆಯಿಂದ ನನಗೆ ಅವ್ರು ಸಿಕ್ಕಿದ್ದು. ಹೀಗೆ ಜರ್ನಿ ಸ್ಟಾರ್ಟ್ ಆಯ್ತು. ಎಸ್, ಇವರಿಬ್ಬರನ್ನ ಸೆಲೆಕ್ಟ್ ಮಾಡಿದ ಪ್ರೋಸೆಸ್ ಹೀಗಿತ್ತು. ಓಕೆ, ದೊಡ್ಡ ಮನ್ಸ ಅಂತಂದಾಗ ಒಬ್ಬ ಆಟೋ ಡ್ರೈವರ್ನ ಕತೆ ಅಂತ ಅಂದ್ರಿ. ಅಂದ್ರೆ ಆಟೋ ಡ್ರೈವರ್ ಆಲ್ರೆಡಿ ನಮ್ಮ ಇಂಡಸ್ಟ್ರಿನಲ್ಲಿ ಬಂದು ಹೋಗ್ಬಿಟ್ಟಿದ್ದಾರೆ, ತುಂಬಾ ಜನ, ತುಂಬಾ ಸಿನಿಮಾಸ್ ಬಂದು ಹೋಗಿದೆ. ಸೊ ನಿಮಗೆ ಯಾರು ಒಂದಷ್ಟು ಸ್ಫೂರ್ತಿ ಪ್ರೇರಣೆ ಅನ್ಸಿದ ಪಾತ್ರ ಯಾವುದು? ಆಬ್ವಿಯಸ್ಲಿ ಶಂಕರಣ್ಣ. ಶಂಕರಣ್ಣ. ಅಂಡ್ ಅಂದ್ರೆ ನೀವು ನೋಡಿ, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಆಟೋ ಡ್ರೈವರ್ ಅಂತ ಅಂದಿದ ತಕ್ಷಣನೇ ಸ್ಯಾಕ್ರಿಫೈಸಿಂಗ್ ಇದೆ. ಸ್ಯಾಕ್ರಿಫೈಸಿಂಗು, ತನ್ನಗೋಸ್ಕರ ತಾನು ಬದುಕಲ್ಲ. ಆಮೇಲೆ ಇಲ್ಲಿವರೆಗೂ ಯಾರ್ಯಾರ ಕ್ಯಾರೆಕ್ಟರ್ ಮಾಡ್ತಾ ಬಂದಿದ್ದಾರೆ, ನೀವು ಶಂಕರಣ್ಣ ಅವ್ರು ತಗೊಳ್ಳಿ, ವಿಷ್ಣು ಸರ್ ತಗೊಳ್ಳಿ, ಆಮೇಲೆ ದರ್ಶನ್ ಸರ್ ತಗೊಳ್ಳಿ, ಉಪ್ಪಿ ಸರ್ ಆಗಿರ್ಬೋದು, ಗಣೇಶ್ ಸರ್ ಆಗಿರ್ಬೋದು, ಇವ್ರದೆಲ್ಲ ಕ್ಯಾರೆಕ್ಟರ್ಗಳು. ಆಮೇಲೆ ಬೇರೆ ನಾನು ಹೊಸಬ್ರಲ್ಲೂ ನಮ್ಮ ತರನೇ ಹೊಸಬ್ರು ಟ್ರೈ ಮಾಡಿದಾಗ್ಲೂ ಅವ್ರದ್ರಲ್ಲೂ ಅಷ್ಟೇ ಆಟೋ ಡ್ರೈವರ್ ಅಂತಂದ್ರೆ ಒಂದು ಸ್ಯಾಕ್ರಿಫೈಸಿಂಗ್, ಒಂದು ಸಪೋರ್ಟಿಂಗ್ ಆಗಿ ಈ ತರ ಮಾಡುವಂತ ಕ್ಯಾರೆಕ್ಟರ್ಗಳಲ್ಲ. ಸೊ ಹಾಗಾಗಿ ಇವರೆಲ್ಲರೂ ನಮ್ಗೆ ಇನ್ಸ್ಪೈರ್ ಮಾಡ್ತಾರೆ. ಅಂಡ್ ರಿಯಲ್ ಆಟೋ ಡ್ರೈವರ್ಸ್ ತುಂಬಾ ಜನ ನಾನು ನೋಡಿದೀನಿ ಆ ತರ ಸ್ಯಾಕ್ರಿಫೈಸ್ ಮಾಡಿ ತನಗ್ ತಾನು ಬದುಕದೆ, ಫ್ಯಾಮಿಲಿಗೋಸ್ಕರ ಬದುಕ್ತಾ ಇರೋದು ಅಥವಾ ಫ್ರೆಂಡ್ಸ್ಗೋಸ್ಕರ ಬದುಕ್ತಾ ಇರೋದು. ಆ ಒಂದು ಒರಿಜಿನಲ್ ಕ್ಯಾರೆಕ್ಟರ್ ಯಾರ್ಯಾರೆಲ್ಲ ಪ್ಲೇ ಮಾಡಿದ್ದಾರೆ ಅವರೆಲ್ಲರೂ ಇನ್ಸ್ಪೈರ್ ಆಗಿದ್ದಾರೆ ದೊಡ್ಡ ಮನುಷ್ಯದಲ್ಲಿ ಆಟೋ ಡ್ರೈವರ್ ಕ್ಯಾರೆಕ್ಟರ್. ಸೊ ಈಗ ಕ್ಯಾಬ್ ಡ್ರೈವರ್ಸ್ ಇಲ್ಲ, ಅಥವಾ ಬಸ್ ಡ್ರೈವರ್ಸ್ ಇಲ್ಲ, ರ್ಯಾಪಿಡೋ ಓಡಿಸೋರಿಲ್ಲ, ಸೊ ಈ ಆಟೋ ಡ್ರೈವರ್ಸ್ ಯಾಕೆ ಅಂತ? ಅಂದ್ರೆ ಸ್ಯಾಕ್ರಿಫೈಸ್ನ ಒಂದು ಉದ್ದೇಶ ಇಟ್ಕೊಂಡಿರೋದು ಅಥವಾ ಕಥೆನಲ್ಲಿ ಏನಾದ್ರೂ ವಿಶೇಷವಾಗಿ ಇದೆಯಾ? ಅಂದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ನಾನು ನಿಮ್ಗೆ. ಈಗ ಕ್ಯಾಬ್ ಡ್ರೈವರ್ಸು ಹೌದು ಸತ್ಯ, ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ, ಎಲ್ಲರೂ ಪ್ರತಿಯೊಬ್ರು ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾರು ಈಗ ನಾನು ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀನಿ, ನೀವು ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀರಾ. ಬಟ್ ಒಂದು ಸಿನಿಮಾ ಕ್ಯಾರೆಕ್ಟರ್ ಅಂತ ಬಂದಾಗ ಎಸ್ಪೆಷಲಿ ಆಟೋ ಡ್ರೈವರೇ ಯಾಕೆ ಅಂತಂದ್ರೆ ಒಂದು ಕಮರ್ಷಿಯಲ್ ಎಲಿಮೆಂಟ್, ಒಂದು ಪಕ್ಕಾ ಲೊಕ್ಯಾಲಿಟಿ, ಅವ್ರ ಬಾಡಿ ಲ್ಯಾಂಗ್ವೇಜು, ಅವರ ಒಂದೇನಂತಾರೆ ಅವ್ರು ಮಾತಾಡೋ ಸ್ಟೈಲ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಜನಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ. ಇವಾಗ ನಮ್ಗೇನೆ ಆಟೋ ಡ್ರೈವರ್ ಬೇಕಾದ್ರೆ ಕೆಲವರೊಬ್ರು ಹಿಂಗ್ ಕೂತ್ಕೊಂಡು ಓಡಿಸ್ತಾ ಇರ್ತಾರೆ. ಸೊ ಆ ಬಾಡಿ ಲ್ಯಾಂಗ್ವೇಜ್ಗಳು, ಆಮೇಲೆ ಅವ್ರು ಮಾತಾಡೋ ಸ್ಟೈಲು, ಇದೇನ್ ಮಾಡುತ್ತೆ ಒಂದು ಕ್ಯಾರೆಕ್ಟರ್ ಆಗಿ ನಾವು ಸ್ಕ್ರೀನ್ ಮೇಲೆ ನೋಡ್ಬೇಕು ಅಂತ ಅನ್ಸೋ ಕ್ಯಾರೆಕ್ಟರ್ ಆಗುತ್ತೆ ಆಟೋ ಡ್ರೈವರ್ ಕ್ಯಾರೆಕ್ಟರ್. ಸೊ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಆಟೋ ಡ್ರೈವರ್ ಅಂತಾನೆ ಪಿಕ್ ಮಾಡಿದ್ದು. ಸೊ ಹಾಗಂತ ಬಸ್ ಡ್ರೈವರು ಅಥವಾ ಕ್ಯಾಬ್ ಡ್ರೈವರ್ದು ಮಾಡಬಾರ್ದು ಅಂತೆಲ್ಲ ಮುಂದಿನ ದಿನಗಳಲ್ಲಿ ಮಾಡೋ ಪ್ರಯತ್ನ ಮಾಡ್ತೀವಿ. ಬಟ್ ಇವತ್ತಿಗೆ ಆಟೋ ಡ್ರೈವರ್ ಅನ್ನೋದು ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇಂದ ಯೋಚನೆ ಮಾಡಿದಾಗ ಆಮೇಲೆ ಅವರು ಕನೆಕ್ಟ್ ಆಗೋ ಅಷ್ಟು ಬೇಗ ಬೇರೆ ಯಾರು ಕನೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಆಟೋ ಡ್ರೈವರ್. ಓಕೆ, ಎಮೋಷನಲಿ ಆಗಿರಬಹುದು, ಪ್ರತಿಯೊಂದರಲ್ಲೂ ಕೂಡ ಆಟೋ ಡ್ರೈವರ್ಸ್ ನಮಗೆ ಕನೆಕ್ಟ್ ಆಗ್ಬಿಡ್ತಾರೆ ಅಷ್ಟು ಬೇಗ. ಬಟ್ ಬಸ್ ಕ್ಯಾಬ್ ಅಷ್ಟಾಗಿ ಇಲ್ದಲ್ಲ ಇದ್ರು ಇವ್ರು ಬೇಗ ಕನೆಕ್ಟ್ ಆಗ್ತಾರೆ. ಸೊ ಈ ಪರ್ಪಸ್ಗೆ ಸೆಲೆಕ್ಟ್ ಮಾಡಿ. ಓಕೆ, ಈ ಕತೆ ಎಲ್ಲಿಂದ ಹುಟ್ಕೊಂತು? ಅದು ಕತೆ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ? ಕತೆ ಹಿನ್ನೆಲೆ ಅಂತಂದ್ರೆ ಹಾಗೆ ರೆಗ್ಯುಲರ್ ನಾವು ಸಿನಿಮಾ ಮಾಡಬೇಕು ಅಂತ ಹೇಳಿ ಈಗ ಈ ಹಿಂದೆ 2014 ಅಲ್ಲಿ ಒಂದು ಸಿನಿಮಾ ಮಾಡಿರ್ತೀನಿ. ಅದು ಕಾರಣಾಂತರಗಳಿಂದ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದ್ಮೇಲೆ ನಾನು ನನ್ನ ಟೀಮ್ ಈಗ ಸುನಿಲ್ ಅಂತ ಏನ್ ಹೇಳಿದೆ, ಅವರು ಆಮೇಲೆ ಚರಣ್ ಅಂತ ಒಬ್ರು ಇದ್ರು, ಮಾಣಿಕ್ಯ ಅಂತ ಹೇಳಿ, ಅವ್ರು ಮಿಸ್ ಆಗಿದ್ರು. ನಮ್ಮ ಕೊರೋನಾ ಟೈಮಲ್ಲಿ ಕಳ್ಕೊಂಡ್ವಿ ನಾವು ಅವ್ರನ್ನ. ಸೊ ಈ ಅರ್ಜುನ್ ಅಂತ ನಮ್ಮ ಎಜೆ ಶೆಟ್ಟಿ ಇದಾರಲ್ಲ, ಅವರು ಪ್ರಸನ್ನ ಅಂತ ಒಂದು ಹುಡುಗಿ, ಅವರೆಲ್ಲ ನಾವೆಲ್ಲ ಕೂತ್ಕೊಂಡು ರೂಮಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಇದೇ ರೀತಿ. ಏನ್ ಮಾಡ್ಬೋದು ನೆಕ್ಸ್ಟ್, ಇದು ಸ್ಟಾಪ್ ಆಯ್ತು, ಓಕೆ ಫೈನ್, ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ದೊಡ್ಡ ಮನುಷ್ಯ ಅನ್ನೋದು ಒಂದು ಟೈಟ್ಲ್ ಬಂತು. ಆ ಟೈಟ್ಲ್ ಇಟ್ಕೊಂಡು ಏನ್ ಮಾಡ್ಬೋದು, ದೊಡ್ಡ ಮನ್ಸ, ಇದು ಸಿಂಪಲ್ ಟೈಟ್ಲ್ ಅಲ್ಲ. ನಾವ್ ಅನ್ಕೊಂಡಷ್ಟು ಈಸಿಯಾಗಿ 3 ಅಕ್ಷರ ಟೈಟ್ಲ್ ಅಲ್ಲ ಇದು. ನಮಗೂ ಇವಾಗ ಅರ್ಥ ಆಗ್ತಾ ಇದೆ ಅದು ಸ್ಟ್ರೆಂತ್ ಏನಿದೆ ಅಂತ. ಸೊ ಆ ಒಂದು ಟೈಟ್ಲ್ಗೆ ಹೇಗೆ ನಾನು ನ್ಯಾಯ ಒದಗಿಸ್ಬೋದು, ಆ ಒಂದು ಟೈಟ್ಲ್ ಇಟ್ಕೊಂಡು ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಹೇಗೆ ಸೌಂಡ್ ಮಾಡ್ಬೋದು, ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಕಥೆನ ಹೇಗೆ ಮಾಡ್ಬೋದು ಅಂತ ಹುಡುಕ್ತಾ ಹೊರಟಾಗ ನನಗೆ ಕನೆಕ್ಟ್ ಆಗ್ತಾ ಬಂದಂಥ ಸ್ಕ್ರೀನ್ ಪ್ಲೇ, ಕಥೆಗಳು, ಲೈನ್ಸು, ರಿಯಲಿಸ್ಟಿಕ್ ಆಗಿ ಒಂದಷ್ಟು ವಿಚಾರಗಳನ್ನ ತಗೊಂಡು ಆಮೇಲೆ ಲೈವ್ ಎಲಿಮೆಂಟ್ಸ್ ಇಟ್ಕೊಂಡು ಹೋಗೋಣ ಅನ್ನೋದೊಂದು ಥಾಟ್ ಬಂತು. ಸುಮ್ಮನೆ ಎಲ್ಲೋ ಒಂದ್ ಕಡೆ ಯಾವುದೋ ಬುಕ್ಕಲ್ಲಿ ಓದಿದ್ದೆ ಅಥವಾ ಇನ್ನೇನೋ ಮಾಡಿದ್ದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದಿನನಿತ್ಯ ನಮ್ಮ ಸುತ್ತ ನಡೆಯುವಂಥ ಒಂದು ಸಣ್ಣ ವಿಚಾರಗಳನ್ನ ತಗೊಂಡು ಸ್ಕ್ರೀನ್ ಪ್ಲೇ ಮಾಡೋಣ ಅಂತೇಳಿ ಮಾಡಿದಂಥ ಸಿನಿಮಾ. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರ ಬಂದು ಸ್ನೇಹ ಅಂತ ಕ್ಯಾರೆಕ್ಟರು, ಒಂದು ಮಿಡಲ್ ಕ್ಲಾಸ್ ಹುಡುಗಿ. ಸೊ ಅಂದರೆ ಏನು ಸ್ಪೆಷಾಲಿಟಿ ಅನ್ನೋ ಥರ ಇಲ್ಲ. ಅವ್ರು ಹೇಳ್ದಂಗೆ ನಾವು ಎವ್ರಿ ಡೇ ಒಂದು ಲೈಫಲ್ಲಿ, ರಿಯಲ್ ಲೈಫಲ್ಲಿ ನಾವು ಹೇಗಿರ್ತೀವಿ, ಯೂಶಲಿ 90% ಆಫ್ ದ ಹುಡುಗಿರು ಹೇಗಿರ್ತಾರೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ,
ಆ ಒಂದು ಸ್ಮಾಲ್ ಹ್ಯಾಪಿನೆಸ್ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ಆಸೆಗಳಿರ್ಬೋದು, ಲೈಫಲ್ಲಿ ಡ್ರೀಮ್ಸ್ ಇರ್ಬೋದು. ಸೊ ಆ ಥರ ಡ್ರೀಮ್ಸ್ ಇಟ್ಕೊಂಡಿರೋ ಥರ ಒಂದು ಹುಡುಗಿ ಕ್ಯಾರೆಕ್ಟರು. ಸೊ ಆ ಹುಡುಗಿ ಲೈಫಲ್ಲೂ ಲವ್ ಆದಾಗ ಸೊ ಅವ್ರು ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ ಇವ್ರ ಆಸೆಗಳನ್ನ ಈಡೇರ್ಸೋದಕ್ಕೆ ಅನ್ನೋದು. ಸೊ ಥ್ರೂ ಔಟ್ ದ ಸಿನಿಮಾ ಬರುವಂಥ ಒಂದು ಕ್ಯಾರೆಕ್ಟರು. ಸೊ ಅದ್ರದ್ದೇ ಆದಂಥ ಅಪ್ಸ್ ಅಂಡ್ ಡೌನ್ಸ್ ಇರೋ ಥರ ಕ್ಯಾರೆಕ್ಟರ್. ಓಕೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ ನನಗೆ ಸರ್ ಕತೆ ಹೇಳಿದಾಗ ಕ್ಯಾರೆಕ್ಟರ್ ಇಷ್ಟು ನಿಮಿಷ ಬಂದರೂ ನಾನು ಮಾಡಲೇಬೇಕು ಅಂತ ಯಾಕಂದೆ ಅಂದರೆ ಜಸ್ಟ್ ಥಿಂಕ್ ಆಫ್ ಇಟ್ ಆ ಕ್ಯಾರೆಕ್ಟರ್ ಹೇಗಿದೆ ಅಂತ. ಬಿಕಾಸ್ ಯಾವ ಲೈಕ್ ನಾವು ಪ್ರಾಜೆಕ್ಟ್ ಲೈಕ್ ನಾವು ಲಾಂಚ್ ಆಗಬೇಕು ಆಸ್ ಎ ಲೀಡ್ ಆರ್ ಸಮಥಿಂಗ್ ಅಂದಾಗ ಒಂದು ಲೀಡ್ ಅನ್ನೋ ಥಾಟ್ ಬರುತ್ತೆ, ಒಂದು ಕ್ಯಾರೆಕ್ಟರ್ ಅನ್ನೋ ಥಾಟ್ ಬರುತ್ತೆ, ಒಂದು ಸಿನಿಮಾ ಸ್ಟೋರಿ ಲೈನ್ ಥಾಟ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ನನಗೆ ಆ ಕ್ಯಾರೆಕ್ಟರ್ ಹೇಳಿದಾಗ ಐ ಸೆಡ್ ನಾನೇನು ಹೇಳಲೇ ಇಲ್ಲ. ಒಂದು ನಿಮಿಷ ಆದ್ರೂ ಪರವಾಗಿಲ್ಲ, ಒಂದು ಇಷ್ಟ ಆದ್ರೂ ಪರವಾಗಿಲ್ಲ, ಯಾ ಡೂ ಇಟ್ ಅನ್ನೋದು ಅಷ್ಟು ಚೆನ್ನಾಗಿತ್ತು, ಅಷ್ಟು ಕನೆಕ್ಟಿವ್ ಆಗಿತ್ತು. ನನ್ನ ಹೆಸರು ಅದ್ರಲ್ಲಿ ಬಂದು ಸ್ವಾತಿ ಅಂತ. ಸೊ ಯಾವುದೇ ಹುಡುಗಿ ಆಗಲಿ ಒಬ್ಬ ಹುಡುಗನ ಇಷ್ಟಪಡೋದಕ್ಕೆ ಏನು ಕಾರಣ? ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಜಸ್ಟ್ ಫಾಲ್ಸ್ ನ್ಯೂಸ್ ಕೊಡ್ತಾರೆ, ಇಲ್ಲ ಹುಡುಗಿರು ಇದೇ ಪರ್ಟಿಕ್ಯುಲರ್ ಹೀಗೆ ಇಲ್ಲ. ಇಫ್ ಹಿ ಈಸ್ ರಿಯಲ್ ಪರ್ಸನ್ ಯಾರೂ ಬಿಟ್ಕೊಡಲ್ಲ. ಅದು ಅವ್ರ ಕ್ಯಾರೆಕ್ಟರ್ಗೆ ನನಗೆ ಕನೆಕ್ಟ್ ಆಗಿದೆ ಆ್ಯಕ್ಚುಲಿ. ಸೊ ಆ ಕ್ಯಾರೆಕ್ಟರ್ ನನ್ನ ಪ್ರೀತಿ ಆಗಲಿ, ನಾನು ಇದ್ದಿದ್ದ ರೀತಿ ಆಗಲಿ, ಏನಕ್ಕೆ ಇರ್ತೀನಿ ಅವ್ರ ಲೈಫಲ್ಲಿ, ಹೇಗಿರ್ತೀನಿ ಅನ್ನೋದೆಲ್ಲ ಈ ಕ್ಯಾರೆಕ್ಟರ್ ಹೇಳ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.